ಆತ್ಮೀಯ H16 ವೀಕ್ಷಕರು, ನಾವು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, JDS ಯಾಕೋ ಏನೋ ಪೂರ್ತಿ ಮುರುಗುಂಪಾಗ್ತಾ ಇದೆಯಾ? ಯಾಕಂತಂದ್ರೆ ಇತ್ತೀಚೆಗೆ ನಿಮಗೆ ಗೊತ್ತದ ಜೀವಾವಧಿ ಶಿಕ್ಷಣ ಮುಗಿಸಿದ ಪ್ರಜ್ವಲ್ ರೇವಣ್ಣ ದೊಡ್ಡ ಕಳಂಕ ಆಗಿಬಿಟ್ಟಿದ್ದಾರೆ JDSಗೆ. ಕುಟುಂಬ ರಾಜಕಾರಣ ಇದೇ ರೀತಿ ಇರ್ತದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದ್ದಾರೆ. ಈಗ ಜನ ಆ ಪಾರ್ಟಿಯನ್ನು ನಿಧಾನಕ್ಕೆ, ಅದರಲ್ಲೂ ಈ ಒಕ್ಕಲಿಗರಲ್ಲೂ ಸಹಿತ ಸಹಜವಾಗಿ ಒಂದು ಸ್ವಾಯ್ ಮಾಡಿ ಜನ ಈ ಕುಟುಂಬ ಹಿಂಗಾದಾಗ ಏನಪ್ಪ ಅನ್ನುವಂಥ ಮಾತು ಬಂದು ಅವರು ದೂರ ಸರಿತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬೊಬ್ಬರಾಗಿ ಅವರಿಂದ ಬಿಟ್ಟು ಹೋದರು, ದೂರ ಸರಿಸಿದರು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಬ್ಬರೇ ಇಡೀ ರಾಜ್ಯ ತುಂಬ ತಿರುಗಾಡಿ ಪಕ್ಷ ಕಟ್ಟು ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಇಂಥ ಸಂದರ್ಭದಲ್ಲೇ ಈ ಕೇವಲ ಒಂದೇ ಕುಟುಂಬದ ಜನ ಇದನ್ನೆಲ್ಲ ಕಟ್ಟೋದು ಮಾಡೋದು ಓಡಾಡಿ ನೋಡಿದಾಗ ಸರ್ ಯಾರ್ಯಾದರೂ ಅನ್ಸೋದು, ಯಾರು ಇಲ್ಲಪ್ಪ ಇವ್ರ ಜೊತೆಗೆ ಅಂತ. GT ದೇವೇಗೌಡರು ಇಲ್ಲಿ ಹೋದರು, ಸೇಮ್ ಇಬ್ರಾಹಿಮ್ರಂತೆ ಹೊರಗೆ ಹೋಗಿದ್ದಾರೆ, ನಿಮಗೆ ಗೊತ್ತದ, ಆ ಪ್ರಶ್ನೆ ಏನಿಲ್ಲ. ಆದರೆ GT ದೇವೇಗೌಡರು ಇಲ್ಲೇ ಇದ್ರಲ್ಲ ಅನ್ನುವಂಥ ಮತ್ತು ಆದರೆ ಇತ್ತೀಚೆಗೆ ಅವರು ಸಹಿತ ಈ ಪಕ್ಷದ ಸಲುವಾಗಿ ದೂರ ಸರ್ತಾರೆ. ಇವರು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಉಪಯೋಗ ತೊಗೊಳ್ತಾರೆ, ನಂತರದಲ್ಲಿ ಉಪಯೋಗ ತೊಗೊಂಡ್ಮೇಲೆ ಹೊರಗೆ ಹಾಕಿಬಿಡ್ತಾರೆ ಅನ್ನುವ ಮಾತಿನ ಇತ್ತೀಚೆಗೆ ಅವರು ಆಡಿದ್ದಾರೆ. ಇದರ ಅರ್ಥ ಕೇವಲ ಚುನಾವಣೆಗೆ ನಮ್ಮನ್ನು ಉಪಯೋಗ ಮಾಡ್ತಾರೆ, ಒಕ್ಕಲಿಗರ ಓಡಿಸೋ ನಮ್ಮನ್ನು ಉಪಯೋಗ ಮಾಡ್ತಾರೆ, ಮತ್ತೆ ಅದಕ್ಕೂ ಅಲ್ಲ. ಸೇಮ್ ಇಬ್ರಾಹಿಂ ಇದೇ ರೀತಿಯಾಗಿ ಮಾತಾಡಿದರು. ಯಾಕಪ್ಪ ಅಂತಂದ್ರೆ ಮುಸ್ಲಿಂ ಹುಟ್ಟಿನ ಸಲುವಾಗಿ ಇವೆಲ್ಲ ಮಾಡ್ತಾ ಇರ್ತಾರೆ ನಾಟಕ ಅಂತೇಳಿ, ಅದಕ್ಕೆ ನನಗೆ ಇದು ಬೇಕಾಗಿಲ್ಲ ಅಂತ ಅವರು ಬಿಟ್ಟು ಹೋದರು. ಈಗ GT ದೇವೇಗೌಡರು ಹೆಚ್ಚುಕೊಂಡು ಬಿಟ್ಟಂಗೆ ಆಗ್ಯದ. ಅದಕ್ಕೆ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರು, ನಮ್ಮನ್ನು ಅಪ್ಪ ಮಕ್ಕಳು ದುರುಪಯೋಗ ಮಾಡ್ಕೊಳ್ತಾರೆ ಎಲೆಕ್ಷನ್ ಸಮಯದಲ್ಲೇ ಅನ್ನುವಂಥ ಮಾತು. ಹೀಗಾಗಿ ಕುಮಾರಸ್ವಾಮಿಗಾಗಿರ್ಬೋದು, ನಿಖಿಲ ನಮ್ಮ ಕುಮಾರಸ್ವಾಮಿಗಾಗಿರ್ಬೋದು, ಇವೆಲ್ಲ ದೊಡ್ಡ ಆಘಾತನ ರೀ. ಅದರಲ್ಲೂ ಪ್ರಜ್ವಲ್ ರೇವಣ್ಣರ ಕೇಸಂತೆ ಪಕ್ಷಕ್ಕೆ ಎಲ್ಲೆಲ್ಲದು ಹೊಡೆತ ಕೊಟ್ಟದ. ಯಾಕಂದ್ರೆ ಪಕ್ಷ ಅಂದ್ರೆ ದೇವೇಗೌಡರು ಅಂದ್ರೆ ಪಕ್ಷ. ಒಂದು ಕಾಲಕ್ಕೆ ಹೆಂಗೆ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಸೇರ್ತಿದ್ರು, ಹಾಗಾಗಿ JDS ಈಸ್ ದೇವೇಗೌಡ ಈಸ್ JDS. ಹೀಗಾಗಿ ಇಂಥ ಪ್ರಸಂಗದಲ್ಲ GT ದೇವೇಗೌಡರು ಸಹ ದೂರ ಆದ ತಕ್ಷಣ ಆಯ್ತಪ್ಪ ಮುಗಿದು ಬಿಡು ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾದ್ರೆ ಮುಂದೆ ಏನಿದ್ರೆ ಭವಿಷ್ಯ ಹೇಳ್ತಾರೆ, ಇಲ್ಲ ಅಂತಲ್ಲ. ನಾವು ಫಿನಿಕ್ಸ್ ಪಕ್ಷದ್ದಂಗೆ ನಾವು ಮತ್ತೆ ಎದ್ದು ಬರ್ತಾನೆ ದೇವೇಗೌಡರ ಮೇಲೆ ಹೇಳ್ತಾ ಇರ್ತಾರೆ. ಆದರೆ ಯಾವುದಕ್ಕಾದ್ರೂ ಒಂದು ಆಯುಷ್ಯ ಇರ್ತದಲ್ಲ ರೀ, ಒಂದು ವಯಸ್ಸು ಇರ್ತದೆ, ಒಂದು ಟೈಮ್ ಇರ್ತದೆ. ಅದೆಲ್ಲ ಮುಗಿತೇನೋ JDS ಅಂತೇಳಿ. ಯಾಕಂದ್ರೆ ಹಂಗೆ ಹೇಳುವಂಥ ನಾಯಕರು ಇಲ್ಲ. GT ದೇವೇಗೌಡರು ಹೋದರು ಇತ್ತೀಚೆಗೆ ಅಂತ ನಿಮಗೆ ಸೇಮ್ ಇಬ್ರಾಹಿಮ್ದು ಗೊತ್ತದ. ಇನ್ನು ಯಾರು ಇವರು ಪರವಾಗಿ ಮಾತಾಡುವಂಥವ್ರು ಹೊರಗಿನವರು ಯಾರದಾರ ರೀ? ಅದರಲ್ಲಂತೆ ದಿನದಿಂದ ದಿನಕ್ಕೆ DK ಶಿವಕುಮಾರ್ ಅವರು ಬಲಿಷ್ಠ ಬೆಳೀತಾ ಇದ್ದಾರೆ. ಒಕ್ಕಲಿಗ ಸಮುದಾಯವನ್ನು ತಮ್ಮ ತೆಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ದೇವೇಗೌಡರ ಕುಟುಂಬ ಇಲ್ಲ ಅಂದರೆ ಸಹಜವಾಗಿ DK ಶಿವಕುಮಾರ್ ಅವರು ಅನಿವಾರ್ಯ ಆಗ್ತಾರೆ ಒಕ್ಕಲಿಗರ ಸಮುದಾಯಕ್ಕೆ. ಅಶೋಕ BJPಯಲ್ಲಿ ಅಂಥ ಒಕ್ಕಲಿಗ ನಾಯಕಾಗಿ ಇನ್ನೂ ಬೆಳೆದಿಲ್ಲ ಆಗಿದ್ದಾರೆ. ಹೀಗಾಗಿ ವಿಶೇಷವಾಗಿ ಏನಾಗ್ತಾ ಇದೆಯಪ್ಪ ಅಂದರೆ ದಿನದಿಂದ ದಿನಕ್ಕೆ ಪಕ್ಷ ವೀಕ್ ಆಗ್ತಾಯಿದೆ. ನಿಖಿಲ್ ಕುಮಾರಸ್ವಾಮಿ ಜೊತೆ ಇನ್ನೊಬ್ಬರು ಯಾರು ನಾಯಕರಿಲ್ಲ. ಕುಮಾರಸ್ವಾಮಿಗಳಿಗೆ ವಯಸ್ಸು ಆಗಿದೆ, ಜೊತೆಗೆ ಇವರು ಪರವಾಗಿ ಮಾತಾಡೋದು ಒಬ್ಬ ಬಲಿಷ್ಠ ವ್ಯಕ್ತಿ ಬೇಕಾಗಿತ್ತು. ಇವತ್ತು GT ದೇವೇಗೌಡರು ಸಹ ದೂರ ಸರಿತಾ ಇದ್ದಾರೆ, ಕರ್ಮ್ ಆಗಿದ್ದಾರೆ, ಅಷ್ಟೆಲ್ಲ ದೂರ ಸರಿತಾ ಇದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರಿಗೆ ಹಾದಿ ಸುಲಭ ಆಗ್ತಾಯಿದೆ. DK ಶಿವಕುಮಾರ್ ಅವರು ಈಗಾಗಲೇ ಅಧಿಕಾರದಲ್ಲಿದ್ದವರು. ಹೌದು, ದೇವೇಗೌಡರು ಪ್ರಧಾನಿ ಆದವರು, ಅವ್ರ ಮಗ ಮುಖ್ಯಮಂತ್ರಿ ಆದವರು, ಎಲ್ಲ ಸರಿನಾ. ಆದರೆ ಇವತ್ತು ಯಾಕೋ ಏನೋ ಅವರಿಂದ ಒಕ್ಕಲಿಗ ಸಮುದಾಯ ದೂರ ಸೇರ್ತಾ ಇದೆ ಏನೋ ಅನ್ನುವಂಥದ್ದು. GT ದೇವೇಗೌಡರು ಈ ನಿರ್ಣಯಕ್ಕೆ ಬರಬೇಕಾದ್ರೆ ಅವ್ರಿಗೂ ಅನಿಸದ ಇದನ್ನು ಡೆವಲಪ್ ಆಗುವುದಿಲ್ಲ ಅಂತೇಳಿ. ಅದಕ್ಕೆ ತಮ್ಮ ಕ್ಷೇತ್ರವನ್ನು ಉಳಿಸಲು ನಾನು ಹೋಗ್ತಾ ಇದ್ದೀನಿ, ನನಗೆ ಪಾರ್ಟಿಗಿಂತ ಮುಖ್ಯ ನನ್ನ ಕ್ಷೇತ್ರ ಅಂತ ಚಾಮರಾಜನಗರಕ್ಕೆ ಹೋಗ್ತಾನಪ್ಪ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಲ್ಲಿ ಜನರಿಗೆ ಭೇಟಿ ಆಗ್ತೀನಿ, ಅಲ್ಲಿ ಜನರೊಂದಿಗೆ ಬೆರಿತೀನಿ ಅನ್ನುವಂಥ. ಇದ್ರದ್ದು ಏನಪ್ಪ ಅಂದ್ರೆ ನಿಮ್ಮ ಪಾರ್ಟಿನ ಆರಿಸ್ಕೊಳ್ಳೋದು ಕಷ್ಟ, ಅಟ್ಲೀಸ್ಟ್ ನನ್ನನ್ನು ಉಳಿವಿಗಾಗಿ ಏನಾದ್ರು ಮಾಡಬೇಕು ಪ್ರಯತ್ನ, ಕಡೆಗೆ ಯಾವುದಾದ್ರೂ ಪಕ್ಷಗಳು ಹೋಗಬಲ್ಲೇನೋ ಅನ್ನೋಂಥ ಮಾತಾಡಿದ್ದಾರೆ. ನೀವು ಯಾವುದೇ ರೀತಿಯಿಂದ ಇದನ್ನು ನೀವು ವಿವರಣೆ ಮಾಡ್ಬೋದು, ವಿಶ್ಲೇಷಣೆ ಮಾಡ್ಬೋದು, ಆ ಮಾತು ಬೇರೆ. ಆದರೆ ಈಗ ಆಗಿರುವಂಥ ಈ ಬೆಳವಣಿಗೆ ನಿಶ್ಚಿತವಾಗಿಯೂ ದೇವೇಗೌಡರಿಗೆ ದೊಡ್ಡ ಶಾಕ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಅದರರ್ಥ ಈಗಾಗಲೇ ಶಾಕ್ನಲ್ಲಿ ಇಲ್ಲ ಅಂತಲ್ಲ, ಸಾಕಷ್ಟು ಶಾಕ್ ಆಗಿದೆ ದೇವೇಗೌಡರಿಗೂ.
ಮೊಮ್ಮಗ, ಪ್ರೀತಿಯ ಮೊಮ್ಮಗ ರೇವಣ್ಣವ್ರ ಮಗ ಪ್ರಜ್ವಲ ಇವತ್ತು ಇಡೀ ಕುಟುಂಬಕ್ಕೆ ದೊಡ್ಡ ಅನ್ಯಾಯ ಮಾಡಿದಪ್ಪ ಅನ್ನುವಂಥ ನೋವು ಅವ್ರಿಗದ. ಯಾಕಂದ್ರೆ ಎತ್ತರದಲ್ಲಿದ್ದಂಥ ಕುಟುಂಬ ಏಕದಮ್ ಪಾತಾಳಕ್ಕೆ ಸೇರಿದಂಗೆ ಆಗೋಗ್ಬಿಟ್ಟದ. ಜೊತೆಗೆ ಜಿ ಟಿ ದೇವೇಗೌಡರಂಥ ಹಿರಿಯರು ಒಬ್ಬೊಬ್ರು ಬಿಟ್ಟು ಹೋಗ್ತಾ ಇದ್ದಾರೆ. ಸಿ ಎಂ ಇಬ್ರಾಹಿಂ ಬಿಟ್ಟು ಹೋದರು, ಸಿದ್ದರಾಮಯ್ಯ ಬಿಟ್ಟು ಹೋದರು, ಎಲ್ಲರೂ ಬಿಟ್ಟು ಹೋದ್ರು. ಇವತ್ತು ಯಾರೂ ಇಲ್ಲ. ಇನ್ನು ನಿಖಿಲ ಬೆಳೆದಿಬೇಕಾದ್ರೆ ಇನ್ನೊಂದು ಸಮಯ ತೊಗೊಳ್ತದೆ. 3 ಕಡೆ ನಿಂತು ಈಗಾಗಲೇ ಸೋತವ್ರು ಅದಾರ. ಪ್ರಜ್ವಲರಂತ ಹಿಂಗಾಗ್ಯದ. ಇನ್ನು ಉಳಿದ್ರೆ ಯಾರಪ್ಪ? ಕುಮಾರಸ್ವಾಮಿಗಳಿಗೆ ಅವ್ರಿಗೂ ಆರೋಗ್ಯ ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ದೇವೇಗೌಡರು ಇವತ್ತು ಭಾಳ ಚಡ್ಪಡಿಸ್ತಾ ಇದ್ದಾರೆ. ಒಳ್ಳೆಯ ಮಕ್ಕಳನ್ನ ಹಡೋದು, ಬುದ್ಧಿವಂತ ಮಕ್ಕಳನ್ನ ಹಡೋದು ಮಾಡಿ ಬೆಳೆಸಿ ಪಾರ್ಟಿ ಉಳಿಸ್ಕೊಂಡು ತಮ್ಮೊಳಗೆ ಪಾರ್ಟಿ ಉಳಿಯೋಂಗೆ ಮಾಡಿ ಬುದ್ಧಿವಂತಿಕೆ ರೂಪಿ ಮಾಡಿ ರಾಜ್ಯದಲ್ಲಿ ಒಂದು 3ನೇ ಪಕ್ಷದ ಪೈಲೆ ತೋರಿಸ್ಕೊಳ್ತಾ ಇಲ್ಲಿವರೆಗೆ 2 ಪಕ್ಷಗಳ ಚಳ್ಳೆಯನ್ನು ತಿನ್ನಿಸ್ತಾ ಬಂದಂಥ ದೇವೇಗೌಡರಿಗೆ ಇವತ್ತು ಜಿ ಟಿ ದೇವೇಗೌಡರು ಚಳ್ಳೆಯನ್ನು ತಿನ್ನಿಸ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ. ಚಳಿಯನ್ನು ತಿನ್ನಿಸ್ತಾ ಇದ್ದಾರೋ, ಅವರ ಭವಿಷ್ಯನ ಮತ್ತೆ ಎಲ್ಲಿ ಹುಡುಕ್ತಾ ಇದ್ದಾರೋ, ಬೇರೆ ಕಡೆ ಹೋಗ್ತಾ ಇದ್ದಾರೋ ಆ ಮಾತು ಬೇರೆ. ಆದರೆ ಒಂದು ಮಾತಂತೂ ಸತ್ಯ, ಅವ್ರು ಸ್ಪಷ್ಟ ಹೇಳ್ತಾ ಇದ್ದಾರೆ, ನಮ್ಮ ಚುನಾವಣೆ ಸಮಯದಲ್ಲಿ ಅಷ್ಟು ಉಪಯೋಗ ಮಾಡ್ತಾರೆ ರೀ, ಚುನಾವಣೆ ಮುಗಿದ ನಾವ್ಯಾರೋ ಅವ್ರು ಯಾರೋ. ಇದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಭಯವನ್ನು ಇಲ್ಲಿ ಹುಟ್ಟಾಕ್ಯದ ಎದುರಾಳಿಗಳಲ್ಲೇ. ಈ ಎಲ್ಲ ನೆಲೆಗಟ್ಟಿನಲ್ಲೇ ವಿಶೇಷವಾಗಿ ಇವತ್ತು ಪಾರ್ಟಿ ಭಾಳ ಒದ್ದಾಡದಲ್ಲೇ ಅದಂತಲೇ. ಇಂಥ ಒದ್ದಾಡದಲ್ಲೇ ನಿಖಿಲ್ ಕುಮಾರಸ್ವಾಮಿಗಳು ಇನ್ನೂ ಯಾವ ರೀತಿಯಾಗಿ ಕಟ್ಬೋದು, ಇದನ್ನು ಏನು ಮಾಡ್ಬೋದು ಅಂತಂದಾಗ ಇವತ್ತಂತೂ ಒಂದು ಪಾರ್ಟಿ ಕಟ್ಟುವ ಶಕ್ತಿ, ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ಹೊಸ್ದಾಗಿರಲಿಕ್ಕಿಲ್ಲ. ಆದರೆ ಇವರು ಆಲ್ರೆಡಿ ಪಾರ್ಟಿನ ಇಟ್ಕೊಂಡು ಬಂದಿದ್ದಾರೆ. ಅದರ ನರ್ವ್ಗಳು ಅಂದರೆ ಅದರ ಏನಪ್ಪ ಅಂತ ನಾವೇನಂತೀವಿ, ಅದಕ್ಕೆ ನರಗಳು ಇಡೀ ರಾಜ್ಯ ತುಂಬ ಅಲ್ಲಲ್ಲ ವ್ಯಾಪಿಸಿದಾವೆ. ಈ ಹೊಸ ಪಕ್ಷ ಕಟ್ಟಿ ಅದನ್ನು ಬೆಳೆಸ್ಬೇಕಂದ್ರೆ ತೊಂದರೆ ಆಗ್ತದೆ. ಬಟ್ ಇದ್ದಂಥ ಪಕ್ಷವನ್ನು ಅದಕ್ಕೆ ಗಟ್ಟಿನ ಎಲ್ಲಿಲ್ಲದ ಜನ ಎಲ್ಲಿ ನಂಬ್ತಾರೆ ಅಂಥ ನೆಲೆಗಳಿಗೆ ಕೊಂಡೊಯ್ದ. ಅದರಿಂದ ಜಾಗ್ರತೆ ಮಾಡಬೇಕು ಅನ್ನೋ ಹಂಬಲ ನಮ್ಮ ಕುಮಾರಸ್ವಾಮಿಗಳು. ಆದರೆ ಅದಕ್ಕೆ ಇವತ್ತಿನ ದುಡ್ಡಿನ ಅನುಕೂಲ ಇರ್ಬೋದು, ಎಲ್ಲನೂ ಇರ್ಬೋದು, ಆದರೆ ಮ್ಯಾನ್ ಪವರ್, ವಿಶ್ವಾಸಕ್ಕೆ ಜನ ಇಲ್ಲಲ್ಲ ಅನ್ನುವಂಥದ್ದು. ಅಟ್ಲೀಸ್ಟ್ ಸಿ ಎಂ ಇಬ್ರಾಹಿಂ ಇದ್ದರೆ ಮುಸ್ಲಿಮ್ರಲ್ಲಿ ವಿಶ್ವಾಸ ಹುಟ್ಟಿಸುವಂಥ ಕೆಲಸ ಆಗ್ತಿತ್ತು, ಅವರು ಇಲ್ಲ. ಜೊತೆಗೆ ಜಿ ಟಿ ದೇವೇಗೌಡರು ಅಲ್ಲಿಯ ಒಕ್ಕಲಿಗರಲ್ಲಿ ವಿಶ್ವಾಸ ಮೂಡಿದಂಥ ಸಾಹಿತಿಗಳಿದ್ದು, ಅದು ಇವತ್ತು ಯಾಕೋ ಅವರು ಚುನಾವಣೆ ಎಷ್ಟನ್ನು ಬಳಸ್ಕೊಳ್ತಾರೆ, ಊಟವನ್ನು ಬಳಸ್ಕೊಳ್ಳೋದು ಅಂತ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನೊಳಗೆ ಕುಮಾರಸ್ವಾಮಿಗಳಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿಗಳಿಗೆ ಈ ಒಂದು ಹೊಸ ಚಾಲೆಂಜ್ಗಳವ್ರಿಗೆ ಹೊಸ ಹೊಸ ಸಮಸ್ಯೆಗಳು ಹುಟ್ಟಾಗ್ತಾ ಇದ್ದಾವೆ ಅನ್ನೋದು ಅಷ್ಟ ಸತ್ಯದ. ಆದರೆ ಇನ್ನೊಂದು 3ನೇ ಪಾರ್ಟಿ ಬೇಕಾ ಬೇಡವಾ ಆ ಚರ್ಚೆ ಬೇರೆ. ಬೇಕಿಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಎಷ್ಟರ ಮಟ್ಟಿಗೆ ಬರೀ ಬಾಯಮಾದಿ ವಿರೋಧಕ್ಕಾಗಿ ವಿರೋಧ ಮಾಡೋದಕ್ಕಿಂತಲೂ ವಾಸ್ತವವಾಗಿ ಎಷ್ಟು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಅದು ಸಹಿತ ಕೌಂಟ್ ಆಗ್ತದೆ. ಈ ನೆಲೆಗಟ್ಟಲ್ಲಿ ಈಗ ನಮ್ಮ ಜಿ ಟಿ ದೇವೇಗೌಡರು ಪಾರ್ಟಿ ನಮಗೆ ಕೇವಲ ಎಲೆಕ್ಷನ್ಗೆ ಅಷ್ಟು ಉಪಯೋಗ ಮಾಡ್ತದೆ, ಅದು ಮುಗಿದ್ಮೇಲೆ ನಾವ್ಯಾರು ಮಾಡ್ತಾರೆ, ಅದಕ್ಕೆ ನಾವು ಬರೋ ಅವಶ್ಯಕತೆ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ಕ್ಷೇತ್ರನ ಗಟ್ಟಿ ಮಾಡ್ಕೊಳ್ತೀವಿ ಅನ್ನೋಂಥ ಮಾತು ಮಾತಾಡಿದ್ರಿಂದಾಗೆ ಈಗ ಇರುವ ಎಮ್ ಎಲ್ ಎಗಳಲ್ಲಿ ಸಹಿತ ಕೆಲವೊಂದಿಷ್ಟೇನೋ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಇದ್ದಾವೆ. ಜೊತೆಗೆ ನಮ್ಮ ಡಿ ಕೆ ಶಿ ಅವರು ಈ ಪಾರ್ಟಿಯನ್ನು ಇನ್ನಷ್ಟು ಹೊಡಿಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅನ್ನೋ ಸುದ್ದಿಗಳು ಇದ್ದಾವೆ. ಹೀಗಾಗಿ ಏನಪ್ಪ ಅಂತಂದರೆ ಡಿ ಕೆ ಶಿ ಅವ್ರಿಗೂ ಈಗ ಹೊಸ ಒಂದು ನಾಯಕತ್ವ ತಯಾರು ಮಾಡ್ಕೋಬೇಕಾಗಿದೆ. ಅದರಲ್ಲೂ ಮುಖ್ಯಮಂತ್ರಿ ಕಾಂಪಿಟೇಷನ್ ಅದ ಈಗ. ಅದಕ್ಕಾಗಿ ಆ ಮುಖ್ಯಮಂತ್ರಿ ಆಗುವ ಸಲುವಾಗಿ ಅವರು ಈ ಎಲ್ಲ ಎಮ್ ಎಲ್ ಎಗಳನ್ನ ತಮ್ಮ ಟ್ಯಾಕ್ಸಿಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಹಾಗೇನಾದರೂ ಆದ್ರೆ ಡಿ ಕೆ ಶಿ ಅವ್ರು ಇನ್ನಷ್ಟು ಬಲಿಷ್ಠ ಆಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಜೊತೆಗೆ ಕುಮಾರಸ್ವಾಮಿಗಳಿಗೆ ಇನ್ನೂ ದೊಡ್ಡ ಹೊಡೆತು ಬೀಳ್ತಿದ್ದೆ ಅನ್ನಿಸಿದ್ದು ಅಷ್ಟೇ ಸತ್ಯದ. ಏನಾಗಲಿ ನೋಡೋಣ, ಅದನ್ನು ಡಿ ಕೆ ಶಿ ಅವ್ರು ಗೆಲ್ತಾರೋ, ಕುಮಾರಸ್ವಾಮಿಗಳು ಗೆಲ್ತಾರೋ, ಅಥವಾ ನಮ್ಮ ಏನಪ್ಪ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿಗಳು ಗೆಲ್ತಾರೋ, ಪ್ರಜ್ವಲರಂತೆ ಹೆಚ್ಚು ಕಡಿಮೆ ರಾಜಕೀಯ ಆಯುಷ್ಯ ಮುಗಿದಂಗೆ ಆಯ್ತಿಲ್ಲ ಅಂತೇಳಿ ಹೇಳ್ತಾ, ಇದರಿಂದ ಪಾರ್ಟಿಗೂ ಜೆ ಡಿ ಎಸ್ಗೂ ದೊಡ್ಡ ಹೊಡೆದು ಬಿತ್ತು ಅನ್ನೋಂಥ ಮಾತನ್ನು ಮುಚ್ಚರಿಸ್ತಾ, ಇಂಥ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರನ್ನು ಬಿಟ್ಟು ಹೋಗಿದ್ದು ನಿಜವಾಗಿ ಪಾರ್ಟಿಗೆ ದೊಡ್ಡ ಆಘಾತಕಾರಿ ವಿಷಯ ಅನ್ನೋದು ಎರಡು ಮಾತಿಲ್ಲ. ಇನ್ನು ಅದನ್ನು ಕಟ್ಟಿ ಬೆಳೆಸೋ ಕೆಲಸ ಏನಿದ್ರು ಎಲ್ಲ ದೇವೇಗೌಡರು ತಿಳಿ ಮೇಲೆ ಅವ್ರಿಗೂ 90 ದಾಟಿ ಹೋಗಿದ ವಯಸ್ಸು. ಏನಿದ್ರು ಕುಮಾರಸ್ವಾಮಿಗಳಿಗೆ ಅವ್ರ ಆರೋಗ್ಯ ಸರಿ ಇಲ್ಲ. ಇನ್ನು ಉಳಿದವ್ರು ನಿಖಿಲ್ ಕುಮಾರಸ್ವಾಮಿ ಅವ್ರು ಎಷ್ಟು ಮಟ್ಟಿಗೆ ಬೆಳೆಸ್ತಾರೆ ಮಾಡ್ತಾರೆ, ಮುಂದಿನ ನೋಡೋಣ ಅಂತ ಹೇಳ್ತಾ, ಜಿ ಟಿ ದೇವೇಗೌಡರು ಗುಡ್ ಬೈ ಹೇಳ್ತಾರಾ ಇಲ್ಲ ಸುಮ್ಮನೆ ಬೆದರಿಕೆಗಾಗಿ ಇದನ್ನ ಹಾಕಿದಾರ ಯಾರಿಗೂ ಗೊತ್ತು. ಯಾಕಂದ್ರೆ ಇನ್ನೊವ್ರಿಗೆ ತಮ್ಮ ಒಕ್ಕಲಿಗ ಲೀಡರ್ಗಳ ಮೇಲೆ ವಿಶ್ವಾಸ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಿದ್ದೆ, ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.